ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಚುನಾವಣಾ ಅಖಾಡದಲ್ಲೀಗ ಟಿಕೆಟ್ ಜಟಾಪಟಿ ಜೋರಾಗಿದೆ. ಎಲ್ಲಾ ಪಕ್ಷಗಳು ಕದನಕಲಿಗಳ ಹೆಸರನ್ನ ಬಹಿರಂಗಪಡಿಸೋದಕ್ಕೆ ಆರಂಭಿಸಿವೆ. ಈ ಪೈಕಿ ಕರ್ನಾಟಕದಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ ಭಾರಿ ಸದ್ದು ಮಾಡ್ತಾ ಇದೆ. ಬಿಜೆಪಿಗೆ ಲಾಯಲ್ ಆಗಿದ್ದ ಈಶ್ವರಪ್ಪ, ಸದಾನಂದ ಗೌಡರಂತ ನಾಯಕರೇ ಟಿಕೆಟ್ ಸಿಕ್ಕಿಲ್ಲ ಅಂತ ಹೈಕಮಾಂಡ್ಗೆ ಬೈಕೊಂಡು ಓಡಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ತೋರಿಸ್ತಾ ಇರೋ ಪ್ರಬುದ್ಧತೆ ಹಿರಿಯ ನಾಯಕರೇ ಇವರನ್ನ ನೋಡಿ ಕಲಿಬೇಕು ಅನ್ನೋ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. 2 ಬಾರಿ ಗೆದ್ದು ಯಶಸ್ವಿ ನಾಯಕ ಎನಿಸಿಕೊಂಡಿರೋ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದೇ ಇರೋದಕ್ಕೆ ಬಿಜೆಪಿ ಬೆಂಬಲಿಗರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಆದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ಪ್ರತಾಪ್ ಸಿಂಹರ ಪ್ರಬುದ್ಧ ನಡೆ ಇದೆಯಲ್ಲ, ಅದಕ್ಕೆ ಕರುನಾಡಿನ ಜನರು ಫಿದಾ ಆಗಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಮಟ್ಟದ ಪ್ರಬುದ್ಧತೆ ತೋರಿಸ್ತಾ ಇರೋದಕ್ಕೆ ದೊಡ್ಡ ಮಟ್ಟದಲ್ಲಿ ಶ್ಲಾಘನೆಗಳು ಬರ್ತಾ ಇವೆ. ಅಲ್ಲದೆ ನಿಮಗೆ ಉತ್ತಮ ಭವಿಷ್ಯ ಇದೆ, ನಿಮ್ಮ ಜೊತೆ ನಾವಿದ್ದೀವಿ, ನೀವು ಇನ್ನೂ ದೊಡ್ಡ ಹಂತವನ್ನ ತಲುಪುತ್ತೀರಿ ಅಂತ ಜನ ಪ್ರತಾಪ್ ಸಿಂಹರ ಬೆನ್ನಿಗೆ ನಿಂತಿದ್ದಾರೆ. ಹಾಗಿದ್ರೆ ಪ್ರತಾಪ್ ಸಿಂಹರ ನಿಲುವು ಏನು, ಅವರ ಪಕ್ಷನಿಷ್ಠೆ ಹೇಗಿದೆ, ಜನರ ಬೆಂಬಲ ಯಾವ ಮಟ್ಟದಲ್ಲಿದೆ, ಈಗ ಕಿತ್ತಾಡ್ತಾ ಇರುವವರು ಯಾರು, ಇದೆಲ್ಲವನ್ನ 1 by 1 ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಅವರನ್ನ ನಡಗಿಸ್ತೀನಿ, ಇವರನ್ನ ಹೆದರಿಸ್ತೀನಿ ಅನ್ನೋ ನಾಯಕರನ್ನೆಲ್ಲ ನೋಡಿದ್ದೀರಿ. ಆದ್ರೆ ಈಗ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲ ಅಂತ ಗೊತ್ತಾದ ಮರುಕ್ಷಣವೇ ಅದನ್ನ ಒಪ್ಪಿ ಪಕ್ಷಕ್ಕಾಗಿ ನಾನು ಅನ್ನೋದನ್ನ ಸಾರಿ ಹೇಳಿದ್ರು ಪ್ರತಾಪ್ ಸಿಂಹ. ರಾಜವಂಶಸ್ಥ ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಪ್ರತಾಪ್ ಸಿಂಹ ಟ್ವೀಟ್ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಅಲ್ಲದೆ ಶೀಘ್ರವೇ ಪ್ರಚಾರಕ್ಕೆ ಇಳಿಯೋಣ, ದೇಶಕ್ಕಾಗಿ ಪ್ರಧಾನಿ ಮೋದಿಗಾಗಿ ಕೆಲಸ ಮಾಡೋಣ ಅಂತ ಕರೆ ಕೊಟ್ರು. ಪ್ರತಾಪ್ ಸಿಂಹರ ಈ ಕ್ವಾಲಿಟಿಗಳೇ ಇಂದು ಅವರಿಗೆ ಅಪಾರ ಪ್ರಮಾಣದ ಬೆಂಬಲ ಸಿಗುವಂತೆ ಮಾಡ್ತಾ ಇರೋದು. ಅಲ್ಲದೆ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಂತ ಹಿರಿಯ ನಾಯಕರು ಕೂಡ ಹೆಮ್ಮೆಯಿಂದ ಪ್ರತಾಪ್ ಸಿಂಹರ ಟ್ವೀಟ್ ಗಳನ್ನ ಶೇರ್ ಮಾಡ್ತಾ ಇದ್ದಾರೆ. ಇದೇ ಬಿಜೆಪಿಯ ನಿಜವಾದ ಸಂಸ್ಕೃತಿ ಅಂತ ಪ್ರತಾಪ್ ಸಿಂಹರನ್ನ ಶ್ಲಾಘಿಸ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ತಮಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಕ್ಷೇತ್ರದ ಜನರಿಗೂ ಬೇಸರವಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮತ್ತೊಂದು ಮಾತನ್ನ ಹೇಳ್ತಾರೆ ಪ್ರತಾಪ್ ಸಿಂಹ. ಅದೇನೆಂದ್ರೆ, ನನ್ನ ಪ್ರೀತಿಯ ಕಾರ್ಯಕರ್ತರೇ ಮತ್ತು ಕೊಡಗು ಮೈಸೂರಿನ ಬಂಧುಗಳೇ, ಟಿಕೆಟ್ ಕೈ ತಪ್ಪಿದೆ, ಇವನ ಬಳಿ ಹೇಗೆ ಕೆಲಸಕ್ಕಾಗಿ ಕರೆ ಮಾಡೋದು ಅಂತ ಅಂಜಬೇಡಿ. ಈಗಲೂ ಮತ್ತು ಮಾಜಿಯಾದ ಮೇಲೂ ಕೈಲಾದ ಕೆಲಸಗಳನ್ನ ಮಾಡಿಕೊಡ್ತೀನಿ. ಸೋಮವಾರದಿಂದ ಪ್ರಚಾರ ಕಾರ್ಯಕ್ಕೆ ಬರ್ತೀನಿ ಅಂತ. ಇದು ಕೂಡ ಅವರ ವರ್ಚಸ್ಸನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿದೆ. ಯಾಕಂದ್ರೆ ಅಧಿಕಾರ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಪಕ್ಷ ನಿಷ್ಠೆ ಅನ್ನೋದು ಶಾಶ್ವತ. ಅಧಿಕಾರ ಇದ್ದಷ್ಟು ದಿನ ಚೆನ್ನಾಗಿ ಅನುಭವಿಸಿ ಬೇರೆಯವರಿಗೆ ಅವಕಾಶ ಕೊಡ್ತಾರೆ ಅಂತ ಗೊತ್ತಾದಾಗ ಇದ್ದ ಪಕ್ಷದ ಮೇಲೆ ಆರೋಪ ಮಾಡೋ ನಾಯಕರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಆದ್ರೆ ಅವಕಾಶ ಸಿಗಲಿ ಸಿಗದೇ ಇರಲಿ, ಮೊದಲು ನಾನೊಬ್ಬ ಕಾರ್ಯಕರ್ತ, ನಮ್ಮ ಗುರಿ ಇರೋದು ಪ್ರಧಾನಿ ಮೋದಿಯನ್ನ ಗೆಲ್ಲಿಸೋದು ಮಾತ್ರ, ಆ ಕೆಲಸವನ್ನ ಚಾಚು ತಪ್ಪದೆ ಮಾಡ್ತೀನಿ ಅಂತ ಸಂಕಲ್ಪ ತೊಟ್ಟಿದ್ದಾರೆ ಪ್ರತಾಪ್ ಸಿಂಹ. ಹಾಗಂದ ಮಾತ್ರಕ್ಕೆ ಟಿಕೆಟ್ ವಿಚಾರದಲ್ಲಿ ಪ್ರತಾಪ್ ಸಿಂಹಗೆ ಅಸಮಾಧಾನ ಆಗ್ಲೇ ಇಲ್ಲ ಅಂತೇನಲ್ಲ. ಟಿಕೆಟ್ ಕೈ ತಪ್ಪಿರೋದು ಸಹಜವಾಗಿಯೇ ಅವರಿಗೆ ಬೇಸರ ತಂದಿದೆ. 2 ಬಾರಿ ಸಂಸದರಾದಾಗಲೂ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬೀಳದೆ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಇದು ಕ್ಷೇತ್ರದ ಜನರಿಗೂ ಗೊತ್ತಿದೆ. ಕೆಲಸ ಕಾರ್ಯಗಳ ಮಾನದಂಡದ ಪ್ರಕಾರವೇ ಟಿಕೆಟ್ ನೀಡೋ ಹಾಗೆ ಇದ್ದಿದ್ರೆ ಪ್ರತಾಪ್ ಸಿಂಹಗೆ ಖಂಡಿತ ಟಿಕೆಟ್ ಸಿಗ್ತಾ ಇತ್ತು, ಸಿಗಲೇಬೇಕಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದು ಅಲ್ಲದೆ ಟಿಕೆಟ್ ಲಿಸ್ಟ್ ಬರೋದಕ್ಕೂ ಕೆಲ ದಿನಗಳ ಮುನ್ನವೇ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತು ಹರಿದಾಡ್ತಾ ಇತ್ತು. ಮಾಧ್ಯಮಗಳು ಕೂಡ ಅವರನ್ನ ಪ್ರಶ್ನೆ ಮಾಡ್ತಾ ಬಂದಿದ್ವು. ಆಗ ಸಹಜವಾಗಿಯೇ ತಮ್ಮ ಬೇಸರವನ್ನ ಹೇಳಿಕೊಂಡಿದ್ದ ಪ್ರತಾಪ್ ಸಿಂಹ, ನಾನು ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳಿದ್ರು. ಅಲ್ಲದೆ ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅಂತ ಗೊತ್ತಾದ ಮೇಲೂ ಸಹಜ ರೀತಿಯಲ್ಲೇ ಕೆಲವೊಂದು ಪ್ರಶ್ನೆಗಳನ್ನ ಎತ್ತಿದ್ರು. ಅದಕ್ಕೆ ಆಕ್ಷೇಪಗಳು ಬಂದಿದ್ದು ನಿಜವೇ. ಆದ್ರೆ ಅದನ್ನ ಪ್ರತಾಪ್ ಸಿಂಹ ಮುಂದುವರಿಸಿಕೊಂಡು ಹೋಗ್ಲಿಲ್ಲ. ನಾಯಕ ಯಾರೇ ಆದ್ರೂ ಪಕ್ಷ ನಮ್ಮದೇ ಅನ್ನೋ ನಿಟ್ಟಿನಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ಮರುಕ್ಷಣವೇ ಎಲ್ಲರೂ BS ಯಡಿಯೂರಪ್ಪ ಅವರ ಕಡೆ ಬೊಟ್ಟು ಮಾಡಿದ್ರು. ಅವರಿಂದಲೇ ಟಿಕೆಟ್ ಕೈ ತಪ್ಪಿರೋದು ಅಂತ ಆರೋಪಿಸಿದ್ರು. ಆದ್ರೆ ಇದನ್ನು ಕೂಡ ಸಮರ್ಪಕವಾಗಿ ತೂಗಿಸಿಕೊಂಡು ಹೋಗ್ತಾ ಇರೋ ಪ್ರತಾಪ್ ಸಿಂಹ ಈ ವಿಚಾರದ ಬಗ್ಗೆಯೂ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ಯಡಿಯೂರಪ್ಪ ಅವರ ಮೇಲಿನ ಆರೋಪಗಳಿಗೆ ಕಿವಿ ಕೊಡಬೇಡಿ, ಅದೆಲ್ಲ ಸುಳ್ಳು. ಅವರು ಕಟ್ಟಿದ ಪಕ್ಷದಲ್ಲೇ ಇಂದು ನಾನು ಸಂಸದ ಆಗಿರೋದು. 1983ರಲ್ಲಿ 2 ಸೀಟ್ ಇದ್ದ ಬಿಜೆಪಿ ಇಂದು ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಅದರಲ್ಲಿ ಅವರ ಶ್ರಮ ಎಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲದೆ ಪ್ರಧಾನಿ ಮೋದಿ ಇಲ್ಲದೆ ನಾನಿಲ್ಲ ಅಂತ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದ್ರು. ಬೇರೆ ಪಕ್ಷಕ್ಕೆ ಹೋಗುವ ಚಿಂತನೆ ಇದೆಯಾ ಅಂತ ಕೇಳಿದಾಗ್ಲೂ ಇದು ನನ್ನ ಪಕ್ಷ, ಜನಸಂಘದ ಕಾಲದಿಂದಲೂ ನಮ್ಮ ಕುಟುಂಬಕ್ಕೆ ಬಿಜೆಪಿ ಸಂಬಂಧ ಇದೆ. ನಮ್ಮ ತಂದೆ ಜನಸಂಘದ ದೀಪದ ಗುರುತಲ್ಲೇ ಪಂಚಾಯಿತಿ ಚೇರ್ಮನ್ ಆಗಿದ್ದು, ಆದ್ರಿಂದ ಯಾವ ಕಾರಣಕ್ಕೂ ಈ ಪಕ್ಷವನ್ನ ಬಿಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು ಪ್ರತಾಪ್ ಸಿಂಹ.
ಇನ್ನು ನಾವಾಗ್ಲೇ ಹೇಳಿದ ಹಾಗೆ ದೊಡ್ಡ ದೊಡ್ಡ ನಾಯಕರೇ ಟಿಕೆಟ್ ವಿಚಾರದಲ್ಲಿ ಭಿನ್ನರಾಗ ಎತ್ತಿದ್ರೆ ಪ್ರತಾಪ್ ಸಿಂಹ ಚಿಕ್ಕ ವಯಸ್ಸಲ್ಲೇ ಪ್ರಬುದ್ಧತೆಯನ್ನ ಮೆರಿತಾ ಇದ್ದಾರೆ ಅಂತ. ಬಿಜೆಪಿಯ ಹಿರಿಯ ನಾಯಕ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಯತ್ನಾಳ್ ಕೂಡ ಬಿಎಸ್ವೈ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇತ್ತ ಶೋಭಾ ಕರಂದ್ಲಾಜೆ ಅವರಿಗೆ ತಮ್ಮ ವಿರುದ್ಧ ಉಡುಪಿ ಚಿಕ್ಕಮಗಳೂರು ಜನ ರೊಚ್ಚಿಗಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಬೆಂಗಳೂರು ಉತ್ತರದ ಟಿಕೆಟ್ ನೀಡಿದ್ದಾರೆ. ಇಲ್ಲೂ ಕೂಡ ಗೋಬ್ಯಾಕ್ ಅನ್ನೋ ಅಭಿಯಾನ ಶುರುವಾಗಿದ್ದು ಶೋಭಾ ಕರಂದ್ಲಾಜೆ ಆಕ್ಷೇಪವನ್ನ ಹೊರಡಿಸ್ತಾ ಇದ್ದಾರೆ. ಅತ್ತ ಪಕ್ಷ ಬಿಟ್ಟು ಹೋಗಿ ಮತ್ತೆ ಗರ್ವಾಪ್ಸಿಯಾಗಿರೋ ಜಗದೀಶ್ ಶೆಟ್ಟರ್ ಮತ್ತೆ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಮಾಜಿ ಸಚಿವ ಸದಾನಂದ ಗೌಡ ಬಿಜೆಪಿಗಿಂತ ಕಾಂಗ್ರೆಸ್ ವಾಸಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇವರೆಲ್ಲರನ್ನ ನೋಡಿದಾಗ ಪ್ರತಾಪ್ ಸಿಂಹರೇ ನಿಜವಾದ ನಾಯಕ, ನಿಜವಾದ ಪಕ್ಷನಿಷ್ಠೆ ಇರೋ ಕಾರ್ಯಕರ್ತ ಅನ್ನೋ ಅಭಿಪ್ರಾಯವನ್ನ ಜನರು ಹೊರಹಾಕ್ತಾ ಇದ್ದಾರೆ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಈ ಟಿಕೆಟ್ ವಿಚಾರದಿಂದ ಪ್ರತಾಪ್ ಸಿಂಹ ವರ್ಚಸ್ಸು ಇನ್ನೂ ದೊಡ್ಡದಾಗಿದೆ ಅನ್ನೋದು. ಈ ಮುಂಚೆ ಪ್ರತಾಪ್ ಸಿಂಹ ಅವರ ವ್ಯಾಪ್ತಿ ಮೈಸೂರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ನಿಷ್ಠಾವಂತ ಕೆಲಸಗಾರನಿಗೆ ಟಿಕೆಟ್ ಕೈ ತಪ್ಪಿರುವುದಕ್ಕೆ ಎಲ್ಲಾ ಜಿಲ್ಲೆಯ ಜನರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಮೈಸೂರು ಟಿಕೆಟ್ ನೀಡದಿದ್ರೂ ಪರವಾಗಿಲ್ಲ, ನಮ್ಮ ಕ್ಷೇತ್ರಕ್ಕೆ ಟಿಕೆಟ್ ನೀಡಿ, ನಾವು ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಭರವಸೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಪ್ರತಾಪ್ ಸಿಂಹ ಯುವ ನಾಯಕ ಆಗಿರೋದ್ರಿಂದ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿ ಅವರ ಬೆನ್ನಿಗೆ ನಿಂತಿದ್ದು ಪ್ರತಾಪ್ ಸಿಂಹಗೆ ಯಾವ ಮಟ್ಟದಲ್ಲಿ ಬೆಂಬಲ ಇದೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡೋ ಮೂಲಕ ಕೇಂದ್ರದ ಗಮನವನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇವೆ. ಇನ್ನು ಎಕ್ಸ್ ನಲ್ಲಿ ಸಾಕಷ್ಟು ಜನರು ಪ್ರತಾಪ್ ಸಿಂಹರಿಗೆ ಬೆಂಬಲ ಸೂಚಿಸ್ತಾ ಇದ್ದು ಪ್ರಧಾನಿ ಮೋದಿ ಬೆಳೆದು ಬಂದ ಹಾದಿಯ ಫೋಟೋಗಳನ್ನ ಶೇರ್ ಮಾಡಿ ನಿಮಗೂ ಉತ್ತಮ ಭವಿಷ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ರಥಯಾತ್ರೆಯ ಸಂದರ್ಭದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿದ್ದ ಪ್ರಧಾನಿ ಮೋದಿ ಇಂದು ಎಂಥ ಹುದ್ದೆಯಲ್ಲಿದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಆದ್ರಿಂದ ತಾಳ್ಮೆಯಿಂದ ಕೆಲಸ ಮಾಡಿ ನಿಮ್ಮ ಅರ್ಹತೆಗೆ ತಕ್ಕ ಹುದ್ದೆ ಸಿಕ್ಕೇ ಸಿಗುತ್ತೆ ಅಂತ ಜನರು ಭರವಸೆಯನ್ನ ಕೊಡ್ತಿದ್ದಾರೆ. ಇನ್ನು ಟಿಕೆಟ್ ಸಿಕ್ಕ ಬೆನ್ನಲ್ಲೇ ರಾಜವಂಶಸ್ಥ ಯದುವೀರ್ ಅವರು ಕೂಡ ಪ್ರತಾಪ್ ಸಿಂಹರನ್ನ ಹೊಗಳಿದ್ದಾರೆ. 2 ಅವಧಿಯನ್ನ ಯಶಸ್ವಿಯಾಗಿ ಪೂರೈಸಿದ್ದಕ್ಕಾಗಿ ಪ್ರತಾಪ್ ಸಿಂಹ ಅವರನ್ನ ಅಭಿನಂದಿಸುತ್ತೇನೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಬದ್ಧತೆ ನಮ್ಮೆಲ್ಲರ ಭವಿಷ್ಯದ ಆಕಾಂಕ್ಷೆಗಳಿಗೆ ಭದ್ರ ಅಡಿಪಾಯ ಹಾಕಿಕೊಟ್ಟಿದೆ. ಜಗನ್ಮಾತೆಯಾದ ಶ್ರೀ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದಾನುಗ್ರಹಗಳು ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ. ಈ ಮೂಲಕ ಟಿಕೆಟ್ ವಿಚಾರದಲ್ಲಿ ಎದ್ದಿರೋ ಅಸಮಾಧಾನಗಳು, ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ದಾರೆ. ಒಟ್ನಲ್ಲಿ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಕೈ ತಪ್ಪಿರೋದು ಅವರಿಗೂ ಸೇರಿದಂತೆ ಕ್ಷೇತ್ರದ ಜನರು ಹಾಗೂ ಬೆಂಬಲಿಗರಿಗೂ ಬೇಸರದ ವಿಚಾರವೇ. ಆದ್ರೆ ಈ ಬೆಳವಣಿಗೆಯಿಂದ ಅವರ ವ್ಯಕ್ತಿತ್ವ ಏನು ಅನ್ನೋದು ಎಲ್ಲರಿಗೂ ಗೊತ್ತಾಗುವಂತಾಗಿದೆ. ಆದ್ರಿಂದ ಇದೇ ವಿಚಾರ ಮುಂದಿನ ದಿನಗಳಲ್ಲಿ ಅವರನ್ನ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿದೆ ಅನ್ನೋ ಮಾತುಗಳು ರಾಜಕೀಯದಲ್ಲಿ ಶುರುವಾಗಿದೆ. ನಿಷ್ಠಾವಂತ ಕಾರ್ಯಕರ್ತರನ್ನ ಬೆಂಬಲಿಸೋದೇ ಬಿಜೆಪಿಯ ವಿಶಿಷ್ಟತೆ ಅನ್ನೋ ಮಾತಿದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಪ್ರತಾಪ್ ಸಿಂಹರಿಗೆ ಬೇರೆ ಅವಕಾಶಗಳನ್ನ ಪಕ್ಷ ನೀಡಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈ ಚುನಾವಣೆಯಲ್ಲಿ ಇನ್ನೂ ಏನೆಲ್ಲಾ ಬೆಳವಣಿಗೆಗಳು ಆಗಲಿದೆ ಅನ್ನೋದು ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.